ನಿಶ್ಚಿಂತೆಯಲ್ಲಿ ಎಲ್ಲ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ನೇತೃತ್ವದಲ್ಲಿ ಕಬ್ಬಿನ ಗಾಡಿಯನ್ನು ತರಬಿದ್ವು ನಾವು. ಯಾವ ಕಾರಣಕ್ಕಪ್ಪ ಅಂತಂತಂದ್ರೆ ಈಗ ಕರ್ನಾಟಕದೊಳಗ ಒಂದು ರೇಟ್ 3500 ಆಗ್ಬೇಕಂತ ಹೇಳಿ ಕರ್ನಾಟಕ ತುಂಬಾ ಎಲ್ಲ ರೈತರು ಚಳವಳಿ ಮಾಡಕತ್ತಿದ್ದಾರೆ. ಆದ್ರೆ ಇವತ್ತೊಂದು ಗಾಡಿ ತುರ್ಕರ್ಸಿಗಳಿಂದ ಕಬ್ಬು ತುಂಬಿಕೊಂಡ ಬಂದತಿಗ ಅದು ಎಲ್ಲೇ ಹಳಿಯಾಳ ಫ್ಯಾಕ್ಟ್ರಿಗೆ ಹೊಂಟಿತ್ತದ. ಆ ಕಾರಣ ಕರ್ನಾಟಕದೊಳಗ 3500 ರೂಪಾಯಿ ರೇಟ್ ಘೋಷಣೆ ಆಗುವವರೆಗೆ ನಾವು ಯಾವುದೇ ಕಬ್ಬಿನ ಗಾಡಿಯನ್ನ ನಿಶ್ಚಿಂತೆಯಿಂದ ಬಿಡುದಿಲ್ಲ ಬೇಕಾಸ ಇವತ್ತಿನ ಒಂದು ನಾವು ಸಭೆಯಲ್ಲಿ ನಾವು ನಿರ್ಧಾರ ಮಾಡಿದೆವು. ನಿಚ್ಚುಣಿಕೆ ಗ್ರಾಮದಲ್ಲಿ ಹಾದು ಹೋಗುವಂತ ಎಲ್ಲಾ ಗಾಡಿಗಳನ್ನ ನಾವು ನಿಚ್ಚುಣಿಕೆ ಗ್ರಾಮಸ್ಥರು ರೈತರು ಇಲ್ಲಿ ಗಾಡಿ ಖರೀದಿಕಾಸ ನಮಗ ಯೋಗ್ಯ ಬೆಂಬಲ ಬೆಲೆ ಸಿಗುವವರಿಗೆ ಯೋಗ್ಯ ಬೆಂಬಲ ಬೆಲೆ ಅಂತ 3,500 ಕೊಡಬೇಕು. ಈ ವಿಷಯ 3,500 ಬೇಕಂತ ಹೇಳಿ ನಾವು ಈಗಾಗಲೇ ಎಲ್ಲ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮೂಲಕ ತಿಳಿಸಲಾಗಿದೆ. ಆದರೂ ಈ ದಪ್ಪ ಚರ್ಮ ಸರ್ಕಾರ ಈ ಸಕ್ಕರೆ ಮಂತ್ರಿಗಳಾಗಲಿ ಸಕ್ಕರೆ ಇಲಾಖೆ ಇಲ್ಲಿ ಇದು ಸಕ್ಕರೆ ಆಯುಕ್ತರಾಗಲಿ ಇದರ ಬಗ್ಗೆ ಕಿಚ್ಚತ್ತು ವಿಚಾರ ಮಾಡದೆ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಮತ್ತು ತಮ್ಮ ಫ್ಯಾಕ್ಟರಿಗಳು ಚಾಲನೆ ಮಾಡಿದ್ದಾರೆ. ಅದ್ರ ಸಂಬಂಧ ನಾವು 3,500 ರೂಪಾಯಿ ಆಗುವವರೆಗೆ ಇಲ್ಲಿ ನಾವು ಕಬ್ಬನ್ನು ಕಟಾವು ಮಾಡುವುದಿಲ್ಲ ಮತ್ತು ನಮ್ಮ ಇಲ್ಲಿ ಈ ರಸ್ತೆವರೆಗೆ ಕಬ್ಬನ್ನು ದಾಟಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ನಾವು ರೈತ ಸಂಘದಿಂದ ಪ್ರತಿಜ್ಞೆ ಮಾಡಿ ಇವತ್ತು ಈ ಒಂದು ಹೋರಾಟ ಇವತ್ತು ನಾವು ಈ ಮೂಲಕ ತಿಳಿಸಬೇಕು. ನಾವೆಲ್ಲರೂ ರೈತರ ಒಕ್ಕಟ್ಟೆ ಕೆಲಸ 3,500 ರೂಪಾಯಿ ಘೋಷಣೆ ಆಗುವವರೆಗೆ ಯಾವುದೇ ಕಬ್ಬಿನ ಗಾಡಿಗಳನ್ನ ನಾವು ನಿಶ್ಚಿಂತೆಯಿಂದ ಪಾಸ್ ಬಿಡಬಾರಂತ ಹೇಗೆ ನಾವು ತೀರ್ಮಾನ ತಗೊಂಡಿದ್ದೆವು. ಆ ಕಾರಣ ಎಲ್ಲ ರೈತರು ಇದಕ್ಕೆ ಸಹಕಾರ ಕೊಟ್ಟ ಕೆಲಸ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ, ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ, ಕಾರ್ಖಾನೆ ಮಾಲೀಕರಿಗೆ, ರೈತರಿಗೆ ಮೋಸ ಮಾಡುತ್ತಿರುವ ಕಾರ್ಖಾನೆ ಮಾಲೀಕರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು.